ಕಪ್ಪತ್ತಗುಡ್ಡದ ಮಣ್ಣಿನಲ್ಲಿನ ಚಿನ್ನದ ರಾಶಿ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್. ಯಶ್ ತಾಯಿ ಆರೋಪ ಸಾಬೀತು ಮಾಡಲಿ ಎಂದು ಪಿಡಿಒ ಸವಾಲು. ಟವರ್ ಲೊಕೇಶನ್ ಆಧರಿಸಿ ಕೈ ಮುಖಂಡನ ಪುತ್ರರು ಅರೆಸ್ಟ್. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಲ್ಲಂದರಲ್ಲಿ ಕಸ ಸುರಿಯುವವರ ವಿರುದ್ಧ ಜಿಬಿಎ ಸಮರ ಮುಂದುವರೆದಿದೆ. ರಸ್ತೆ ಬದಿಯಲ್ಲಿ ಕಸ ಸುರಿದ ಟೀ ಅಂಗಡಿಯವನಿಗೆ ಜಿಬಿಎ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವಾರ್ಡ್ ನಂಬರ್ 29ರ ಕಾಚಕರನಹಳ್ಳಿಯ ರಸ್ತೆ ಬದಿಯಲ್ಲಿ ಕಸವನ್ನ ಬಿಸಾಡಲಾಗಿತ್ತು. ಸಾರ್ವಜನಿಕರ ದೂರಿನ ಅನ್ವಯ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ರು. ಈ ವೇಳೆ ರಸ್ತೆ ಬದಿಯಲ್ಲಿ ರಾಶಿ ಕಸ ಸುರಿದಿರುವುದು ಪತ್ತೆಯಾದ ಹಿನ್ನೆಲೆ ಟೀ ಅಂಗಡಿ ಮಾಲೀಕನಿಗೆ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಪ್ರತಿನಿತ್ಯ ಅಂಗಡಿಯ ಕಸವನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿ ರಸ್ತೆಗೆ ಎಸೆಯುತ್ತಿದ್ರು. ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿತ್ತು. ದಂಡ ಹಾಕಿದ ಅಧಿಕಾರಿಗಳು ಇನ್ಮುಂದೆ ಕಸ ಎಸೆಯದಂತೆ ಟೀ ಅಂಗಡಿ ಮಾಲೀಕನಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಂತೂ ರೋಡ್ ರೇಜ್ ಪ್ರಕರಣಗಳಿಗೆ ಬ್ರೇಕ್ ಬೀಳುವ ಯಾವುದೇ ಲಕ್ಷಣ ಕಾಣ್ತಿಲ್ಲ. ಬೆಂಗಳೂರಿನ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದ ರೋಡ್ ರೇಜ್ಗೆ ಕುಟುಂಬವೊಂದು ಬೆಚ್ಚಿ ಬಿದ್ದಿದೆ. ಜನವರಿ 25ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜನವರಿ 25ರಂದು ತಂದೆಗೆ ಟ್ರೀಟ್ಮೆಂಟ್ ಕೊಡಿಸಲು ಶ್ಯಾಮ್ ಸುಂದರ್ ಎಂಬುವರು ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ರು. ಈ ವೇಳೆ ಇದೇ ಮಾರ್ಗದ ವಲ್ಲಭನಗರ ಬಳಿ ಬೈಕ್ ಸವಾರರು ಕಾರಿಗೆ ಅಡ್ಡ ಬಂದಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕಾರಿನಲ್ಲಿದ್ದವರಿಗೆ ಬೈಕ್ ಸವಾರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿದ್ದಾರೆ. ಇದರಿಂದ ಭಯಗೊಂಡು ಕಾರಿನಲ್ಲಿದ್ದ ಶ್ಯಾಮ್ ಸುಂದರ್ ಪತ್ನಿ ಕಿರುಚಾಡಿದ್ದಾರೆ. ಈ ವೇಳೆ ಬೈಕ್ ಸವಾರ ಆವಾಜ್ ಹಾಕಿ ಹಲ್ಲೆಗೆ ಮುಂದಾಗಿದ್ದ. ಬಳಿಕ ಶ್ಯಾಮ್ ಸುಂದರ್ ಪತ್ನಿ ಕ್ಷಮಿಸಿ, ಕಾರಿನಲ್ಲಿ ಹಿರಿಯರಿದ್ದಾರೆ ಎಂದು ಪರಿಪರಿಯಾಗಿ ಕೇಳಿಕೊಂಡಿದ್ದಾರೆ. ಘಟನೆಯಿಂದ ಹೆದರಿದ್ದ ಕುಟುಂಬ ನೆನೆ ಸುಬ್ರಹ್ಮಣ್ಯಪುರ ಸಂಚಾರಿ ಠಾಣೆಯಲ್ಲಿ ಎನ್ಸಿಆರ್ ದಾಖಲು ಮಾಡಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಯುವಕನನ್ನ ಕ್ಷುಲ್ಲಕ ಕಾರಣಕ್ಕೆ 4-5 ಪುಂಡರ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಚಿಲ್ಲರೆ ವಿಚಾರಕ್ಕೆ ಗಲಾಟೆ ಶುರುವಾಗಿ ಮನಸ್ಸೋ ಇಚ್ಛೆ ಥಳಿಸಿ ಅಟ್ಟಹಾಸ ಮೆರೆದಿದ್ದಾರೆ. ಹಲ್ಲೆಗೊಳಗಾದ ಪ್ರವೀಣ್ ರಾಜ್ ಕುಟುಂಬ ಸದಾಶಿವನಗರ ಪೊಲೀಸ್ ಠಾಣೆಗೆ ಹಲ್ಲೆಯ ಸಿಸಿಟಿವಿ ದೃಶ್ಯ ಸಮೇತ ದೂರು ನೀಡಲು ಬಂದರೂ ಪೊಲೀಸರು ದೂರು ದಾಖಲಿಸಿಕೊಳ್ಳದೆ ಬೇಜವಾಬ್ದಾರಿ ತೋರಿದ್ದಾರೆ. ಪೊಲೀಸರ ವರ್ತನೆಯ ಬಗ್ಗೆ ಹಲ್ಲೆಗೊಳಗಾದ ಪ್ರವೀಣ್ ಕುಟುಂಬಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ ತಿಂಗಳು 15ನೇ ತಾರೀಕಿನಂದು ಗಲಾಟೆಯಾಗಿದೆ. ಕೃಷ್ಣ, ಅರ್ಜುನ್ ಸೇರಿ ಒಟ್ಟು 5 ಜನರ ಗ್ಯಾಂಗ್ ಪ್ರವೀಣ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಮೆಡಿಕಲ್ ರಿಪೋರ್ಟ್ ಕೂಡ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ದೂರು ಪಡೆಯಲು ಮಾತ್ರ ಬಸವರಾಜ್ ಎಂಬ ಸಬ್ ಇನ್ಸ್ಪೆಕ್ಟರ್ ಹಿಂದೇಟು ಹಾಕಿದ್ದಾರಂತೆ. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ವ್ಯಾಪ್ತಿಯಲ್ಲಿರುವ ಗೋಲ್ಡ್ ಗುಹೆಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಪಯಣವನ್ನ ನಡೆಸಿದೆ. ದುರ್ಗಮ ಅಪಾಯಕಾರಿ ಪ್ರದೇಶ ಕಪ್ಪತ್ತಗುಡ್ಡದ ಮಣ್ಣಿನಲ್ಲಿರುವ ಚಿನ್ನದ ರಾಶಿ ಬಗ್ಗೆ ಪಬ್ಲಿಕ್ ಟಿವಿ ಗೋಲ್ಡ್ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಇಲ್ಲಿ ಚಿನ್ನ ಅಷ್ಟೇ ಅಲ್ಲ, ವಜ್ರ, ತಾಮ್ರ, ಪ್ಲಾಟಿನಂ, ಸತು, ಬೆಳ್ಳಿ, ಮ್ಯಾಗನೀಸ್ ಸೇರಿದಂತೆ ಅನೇಕ ಲೋಹಗಳು ಈ ಕಿರಿಧಾಮದಲ್ಲಿದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣದ ಬೆನ್ನಲ್ಲೇ ಚಿನ್ನದ ನಿಕ್ಷೇಪದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮದ ಶಿರಹಟ್ಟಿ ಮುಂಡರಗಿ ಅರಣ್ಯ ವಲಯದಲ್ಲಿನ ಹೀಗೆ 100 ಗುಹೆಗಳಿದೆ. ಬ್ರಿಟಿಷರ ಕಾಲದಿಂದಲೂ ಇಲ್ಲಿ ಗೋಲ್ಡ್ ಮೈನಿಂಗ್ ನಡೀತಾ ಇತ್ತು. ಕಾಲಕ್ರಮೇಣ ಈ ಗೋಲ್ಡ್ ಮೈನಿಂಗ್ ಸ್ಥಗಿತಗೊಂಡಿದೆ. ಬಂಗಾರದ ಬೆಲೆ ಗಗನಕ್ಕೇರಿದ ಸಂದರ್ಭದಲ್ಲಿ ಇಲ್ಲಿ ಬಂಗಾರ ತೆಗೆದ್ರೆ ಜಗತ್ ಪ್ರಸಿದ್ಧ ಆಗಬಹುದು ಅಂತಿದ್ದಾರೆ ತಜ್ಞರು. ಹಾಸನದಲ್ಲಿ ಜಮೀನು ಖರೀದಿ ಸಂಬಂಧ ಯಶ್ ತಾಯಿ ಗಲಾಟೆ ಸದ್ಯಕ್ಕಂತೂ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಪ್ರಕರಣ ಸಂಬಂಧ ಪಿಡಿಒ ನಟರಾಜ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯಶ್ ತಾಯಿ ಪುಷ್ಪಾ ಅವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ಮಾನಹಾನಿ ಮಾಡಿದ್ದು, ಅವರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸುತ್ತೇನೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾನೇನಾದರೂ ತಪ್ಪು ಮಾಡಿದ್ರೆ ಸಂಬಂಧಪಟ್ಟವರಿಗೆ ದೂರನ್ನ ಕೊಡ್ಲಿ. ಅದು ಬಿಟ್ಟು ಪದೇ ಪದೇ ನನ್ನ ಹೆಸರನ್ನ ಯಾಕೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಅವರೇ ಹೇಳುವ ಪ್ರಕಾರ ಅವರ ಈ ಸ್ವತ್ತು 2020ರಲ್ಲಿ ಆಗಿದೆ. ಹಾಗಿದ್ರೆ ನಾನೇ ಅವರ ಈ ಸ್ವತ್ತು ಮಾಡಿಕೊಟ್ಟಿದ್ದೇನೆ. ಹೀಗಿರುವಾಗ ಗೋಲ್ಮಾಲ್ ಮಾಡಲು ಹೇಗೆ ಸಾಧ್ಯ ಅಂತ ತಿರುಗೇಟನ್ನ ನೀಡಿದ್ದಾರೆ. ದಾಖಲೆಗಳನ್ನ ನೋಡಿಯೇ ನಾವು ರೆಕಾರ್ಡ್ ಮಾಡಿಕೊಟ್ಟಿರುತ್ತೇವೆ. ಅವರು ನಮಗೆ ನೀಡಿದ ದಾಖಲೆ, ನಗರಾಭಿವೃದ್ಧಿಯ ಪ್ಲಾನ್ ಎಲ್ಲವನ್ನೂ ಕೂಡ ಆಧರಿಸಿ ದಾಖಲೆಯನ್ನ ಮಾಡಲಾಗಿರುತ್ತೆ. ಲಕ್ಷ್ಮಮ್ಮ ಅವರಿಗೆ ನಾನು ದಾಖಲೆ ಮಾಡಿಕೊಟ್ಟಿದ್ರೆ ಅದನ್ನ ಸಾಬೀತು ಮಾಡಲಿ ಅಂತ ಸವಾಲು ಹಾಕಿದ್ರು. ಪೊಲೀಸರ ಮೇಲೆ ಕಾಂಗ್ರೆಸ್ ಮುಖಂಡರ ಪುತ್ರರಿಂದ ಹಲ್ಲೆ ಪ್ರಕರಣ ಸಂಬಂಧ ತಲೆಮರೆಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರ ಪುತ್ರರನ್ನ ಬಂಧಿಸಲಾಗಿದೆ. ಆರೋಪಿಗಳ ಬಂಧನಕ್ಕೆ ಸಿಟಿ ಡಿವೈಎಸ್ಪಿ ಶರಣ ಬಸವೇಶ್ವರ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿತ್ತು. ಅದರಂತೆ ಮೊಬೈಲ್ ಲೊಕೇಶನ್ ಸಿಡಿಆರ್ ಆಧರಿಸಿ ಹುಸೇನ್ ಹಾಗೂ ಹಮ್ಜಾ ಎಂಬ 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ತಡರಾತ್ರಿ ಆರೋಪಿಗಳನ್ನ ಬಂಧಿಸಿದ್ದು, ಕಳೆದ ಶನಿವಾರ ಹಲ್ಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸೋಕೆ ಬಡಾವಣೆ ಠಾಣೆಯ ಸಿಪಿಐ ಗಾಯತ್ರಿ ಹಾಗೂ ಕಾನ್ಸ್ಟೇಬಲ್ ಹರೀಶ್ ಕೆಂಚಪ್ಪ ತೆರಳಿದ್ರು. ಈ ವೇಳೆ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಯೂಬ್ ಪೈಲ್ವಾನ್ ಮತ್ತೊಬ್ಬ ಮಗ ಹುಸೇನ್ ಅನ್ನ ಪೊಲೀಸರು ಬಂಧಿಸಿದ್ರು.
ಗಂಡ ಹೆಂಡತಿಯ ಕಲಹದಲ್ಲಿ ಗಲಾಟೆ ಬಿಡಿಸಲು ಬಂದವನಿಗೆ ಇರಿದು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ 7 ಮಂದಿಯನ್ನು ಉತ್ತರ ಕನ್ನಡದ ಸಿದ್ದಾಪುರ ಪೊಲೀಸರು ಬಂಧಿಸಿದ್ದಾರೆ. ಕಮಲಾಕರ್ ಭಟ್ ಕಚೇರಿಯಲ್ಲಿ ಉತ್ತರ ಕನ್ನಡದ ಸಿದ್ದಾಪುರದ ಸುಚಿತ್ರಾ ಕೆಲಸ ಮಾಡ್ತಾ ಇದ್ರು. ಪತಿ ಮಹೇಶ್ನಿಂದ 6 ತಿಂಗಳಿನಿಂದ ಸುಚಿತ್ರಾ ದೂರವಿದ್ರು. ಮಗಳಿಗೆ ಮಹೇಶ್ ಚಿತ್ರಹಿಂಸೆಯನ್ನು ನೀಡ್ತಿದ್ದ ಅನ್ನುವಂತಹ ಆರೋಪ ಇತ್ತು. ಇದನ್ನು ಪ್ರಶ್ನಿಸೋದಕ್ಕೆ ಸುಚಿತ್ರಾ ಹಾಗೂ ಇನ್ನಿತರ 6 ಮಂದಿ ಸಿದ್ದಾಪುರಕ್ಕೆ ತೆರಳಿದ್ರು. ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ಮಹೇಶ್ ಸಹೋದರ ವಸಂತ್ ನಾಯಕ್ ಅಡ್ಡ ಬಂದಿದ್ದರಿಂದ ಚೂರಿಯಿಂದ ಇರಿಯಲಾಗಿದೆ. ಶಿವಮೊಗ್ಗ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ವಸಂತ್ ಮೃತಪಟ್ಟಿದ್ದಾರೆ. ಪ್ರಕರಣದ ಹಿನ್ನೆಲೆಯಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್, ಸುಚಿತ್ರಾ ಸೇರಿದಂತೆ ಆ 7 ಮಂದಿಯನ್ನು ಬಂಧಿಸಲಾಗಿದೆ.